ಎಲ್ಲರಿಗೂ ನನ್ನ ನಮಸ್ಕಾರಗಳು. ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 9ನೇ ತರಗತಿ ಗಣಿತ 2024-25ನೇ ಸಾಲಿಗಾಗಿ ಪುನರ್ಮನನ ಹಾಳೆ 15. ಈಗಾಗಲೇ ಎಲ್ಲ ಪುನರ್ಮನನ ಹಾಳೆಗಳನ್ನ ಅಂದ್ರೆ ಬುನಾದಿ ಹಂತಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲ ಪುನರ್ಮನನ ಹಾಳೆಗಳ ಮಾದರಿ ಉತ್ತರಗಳು ನೀಡ್ತಾ ಇದ್ದೀನಿ. ಇವತ್ತು ಈ ಒಂದು ತೂಕ, ದೂರ, ಗಾತ್ರಗಳ ಅಂದಾಜು ಮತ್ತು ಹೋಲಿಕೆಗಳ ಮಾಡುವಂತದ್ದು ಈ ಒಂದು ವಿಡಿಯೋದಲ್ಲಿ ಮಾದರಿ ಉತ್ತರಗಳನ್ನು ನೋಡೋಣ. ಕಲಿಕಾ ಫಲ: ಎರಡು ವಸ್ತುಗಳ ನಡುವಿನ ಅಂತರ, ವಿವಿಧ ವಸ್ತುಗಳ ತೂಕ, ದ್ರವಗಳ ಘನಫಲ ಇವುಗಳನ್ನು ಅಂದಾಜು ಮಾಡುವರು ಮತ್ತು ಅವುಗಳ ನಿಜವಾದ ಅಳತೆಗಳೊಂದಿಗೆ ಹೋಲಿಕೆ ಮಾಡುವರು. ದೂರ ಅಂದ್ರೆ ಎರಡು ವಸ್ತುಗಳನ್ನು ಸೇರಿಸುವ ರೇಖಾಖಂಡದ ಉದ್ದವೇ ದೂರ. ಅಳತೆ ಅಂದಾಜುಮಾನಗಳಂದ್ರ ಕಣ್ಗಳತೆಯಲ್ಲಿ ಎರಡು ವಸ್ತುಗಳು ಅಥವಾ ಬಿಂದುಗಳ ನಡುವಿನ ದೂರವನ್ನು ಗೇಣು, ಹೆಜ್ಜೆ, ಮೊಳ, ಮಾರು, ಅಡಿ ಇವು ಇಂತಹ ಮಾನಗಳಲ್ಲಿ ಅಳತೆಯನ್ನು ಮಾಡುವುದು. ಅಳತೆ ನೈಜ ಮಾನಗಳನ್ನು ದೂರ ನೈಜ ರೀತಿಯಲ್ಲಿ ಅಳತೆ ಮಟ್ಟಿಯನ್ನು ಉಪಯೋಗಿಸಿ ಮೀಟರ್, ಸೆಂಟಿಮೀಟರ್, ಇಂಚುಗಳು, ಕಿಲೋಮೀಟರ್ಗಳಲ್ಲಿ ಅಳತೆಯನ್ನು ಮಾಡ್ತಕ್ಕಂಥದ್ದು. ತರಗತಿಯ ಕೋಣೆಯಲ್ಲಿರುವ ವಸ್ತುಗಳ ನಡುವಿನ ಅಂತರವನ್ನು ಅಂದಾಜು ಮಾಡಿ ಮತ್ತು ಕೊಟ್ಟಿರುವ ಅಳತೆಯ ಪಟ್ಟಿಯನ್ನು ಉಪಯೋಗಿಸಿ ನೈಜ ಅಳತೆಗಳನ್ನು ಕಂಡುಹಿಡಿಯಿರಿ. ಕ್ರಮ ಸಂಖ್ಯೆ 5 ಮತ್ತು 6ರಲ್ಲಿ ನೀವೇ ಪ್ರಶ್ನೆ ಸೃಜಿಸಿ ಅಂತ ಹೇಳ್ಯಾರೆ. ಎರಡು ವಿರುದ್ಧ ಗೋಡೆಗಳ ನಡುವೆ 20 ಮೊಳ ಇದೆ, ಅಂದಾಜು ನೈಜ ದೂರ ಎಷ್ಟಿರ್ಬೋದು ಅಂದ್ರೆ 30 ಅಡಿ ಅಂತಕ್ಕಂಥದ್ದು. ಟೇಬಲ್ ಮತ್ತು ಬೋರ್ಡ್ ಎರಡು ಹೆಜ್ಜೆಗಳು ಅಂದ್ರೆ ಒಂದು ಹೆಜ್ಜೆ ನಾವು 45 ಸೆಂಟಿಮೀಟರ್ ಇಕ್ತೇವೆ, ಎರಡು ಹೆಜ್ಜೆ 90 ಸೆಂಟಿಮೀಟರ್ ಅಂದ್ರೆ ಇದು ನೈಜ ದೂರವನ್ನು ಅಳತೆ ಮಾಡಿ ಇರ್ತಕ್ಕಂಥ, ಇದು ಅಂದಾಜನ್ನ ಇರ್ತಕ್ಕಂಥ. ಮೊದಲೇ ಬೆಂಚ್ ಮತ್ತು ಕೊನೆಯ ಬೆಂಚು 10 ಅಡಿ 10 ಫೀಟ್ ಇರ್ತಕ್ಕಂಥ ಒಂದು ಬೆಂಚ್ ಇದೆ ಅಂದ್ರೆ ಅದನ್ನ ನಾವು 3 ಮೀಟರ್ ಅಂತಕ್ಕಂಥದ್ದು ಅಂದಾಜು. ಇದು ನೈಜವಾಗಿ ಅಳತೆ, ಇದು ಅಂದಾಜಾಗಿ ನಾವು ನಿಜವಾದ ಒಂದು ದೂರ ಅಲ್ಲ, ಅಂದಾಜು ದೂರ. ತರಗತಿಯ ಬಾಗಿಲು ಮತ್ತು ಕಿಟಕಿ 6 ಹೆಜ್ಜೆಗಳು, ತರಗತಿಯ ಬಾಗಿಲಿನಿಂದ ಕಿಟಕಿ ಇರ್ತಕ್ಕಂಥ 6 ಹೆಜ್ಜೆಗಳು ಅಂದ್ರೆ ಇಲ್ಲಿ 20 ಮೀಟರ್ ಅಂತಕ್ಕಂಥದ್ದು. 27 ಮೀಟರ್, ಇದನ್ನು ಮೀಟರ್ ನಲ್ಲಿದೆ. ಪುಸ್ತಕ ಒಂದು ಗೇಣಿದೆ, ಹಾಗಾದ್ರೆ ಇದು ಅಂದಾಜು ಒಂದು 19 ಸೆಂಟಿ, ಅಂದಾಜು ಒಂದು ಗೇಣಿದೆ. ಉದ್ದ ಎಷ್ಟಿದೆ? ನಿಜವಾದ ಉದ್ದ 19 ಸೆಂಟಿಮೀಟರ್. ಕೋಣೆ 20 ಹೆಜ್ಜೆಗಳಿದೆ ಅಂದ್ರೆ ಅದನ್ನು 900 ಸೆಂಟಿಮೀಟರ್. ನೀವು ನಿಮ್ಮ ಒಂದು ಶಾಲೆಯಲ್ಲಿರ್ತಕ್ಕಂಥ ಪುಸ್ತಕ, ಕೋಣೆ, ತರಗತಿ ಬಾಗಿಲು, ಕಿಟಕಿಗಳನ್ನು ನೀವು ಅಳತೆಗಳನ್ನು ಮಾಡಿ ಅದನ್ನು ಬರೆಯುವುದು ಸೂಕ್ತ. ಇನ್ನು ಈ ಕೆಳಗಿನ ಆಕೃತಿಯ ಎಲ್ಲಾ ಬಾಹುಗಳ ಅಳತೆಗಳನ್ನ ಅಳತೆ ಪಟ್ಟಿ ಉಪಯೋಗಿಸಿ. ಅಂದ್ರೆ ಈಗ ನಾನು ಪ್ರತಿಯೊಂದು ಅಳತೆ ಮಾಡಿದ್ದೀನಿ. AB 2.5, BC 5.5 ಎಲ್ಲ ಬಾಹುಗಳ ಅಳತೆಯನ್ನ ಮಾಡಿ ಇಲ್ಲಿ ಉದ್ದವನ್ನ ಅಳತೆಯನ್ನ ಬರೆದಿದ್ದೇನೆ. ಈಗ ಇದರ ಸುತ್ತಳತೆ ಅಂದ್ರೆ ಎಲ್ಲ ಬಾಹುಗಳ ಅಳತೆಯನ್ನ ಕೂಡಿಸ್ಬೇಕು. ಟೋಟಲ್ ಎಲ್ಲ ಬಾಹುಗಳ ಅಳತೆಯನ್ನ ಕೂಡಿಸಿದ್ರೆ ನಾವು ಟೋಟಲ್ ಸುತ್ತಳತೆಯನ್ನ ಬರುತ್ತೆ. ಹಾಗಾಗಿ ಇಲ್ಲಿ ಕೇವಲ ಅಳತೆ ಪಟ್ಟಿಯಿಂದ ಅಳತೆಯನ್ನ ಮಾಡಿ ಅಂತ ಹೇಳಿದ್ರು. ಎರಡನೇ ಪಟ್ಟಿಯಲ್ಲಿ ನಮಗೆ ಮತ್ತೇನು ಕೇಳಿದ್ದಾರೆ ನೋಡೋಣ. ಇಲ್ಲಿ ಇದ್ರ ಉದ್ದ 2 ಸೆಂಟಿಮೀಟರ್ 2 ಅಂತಿದೆ. ಹಾಗಾದ್ರೆ PQ, QR, RS, ST, TUಗಳ ಉದ್ದ ಎಲ್ಲ 2 PQ 2 ಸೆಂಟಿಮೀಟರ್. PQ ಎಲ್ಲ ಬಾಹುಗಳ ಸಮ ಆದ್ರೆ QT ಯ ಉದ್ದ ಎಷ್ಟು? Q ಲಿಂದ T ಗೆ ಎಷ್ಟು ಅಂದ್ರೆ QR ಪ್ಲಸ್ RS ಪ್ಲಸ್ ST ಅಂದ್ರೆ 2 + 2 + 2 ಅಂದ್ರೆ ಎಷ್ಟು? 6 ಸೆಂಟಿಮೀಟರ್ ಅನ್ನುವಂತ ಉದ್ದ. ಇದರ ಸುತ್ತಳತೆ ಕೇಳಿದ್ರೆ ಸುತ್ತಳತೆಗಳನ್ನ ಕೂಡಿಸ್ಬೇಕು. ಈ ವೃತ್ತದ ಸುತ್ತಳತೆಯನ್ನು ಹೇಗೆ ಕಂಡುಹಿಡಿಯಿರಿ, ಯೋಚಿಸಿ ಮತ್ತು ಉತ್ತರಿಸಿ ಅಂತ ಕೇಳಿದರೆ, ವ್ಯಾಸ ಎಳೆದು ತ್ರಿಜ್ಯ ಅಳೆಯುವುದು. ವ್ಯಾಸ ಎಳೆದು ವ್ಯಾಸರ ಅಳೆಯಿರಿ ಅಥವಾ ತ್ರಿಜ್ಯವನ್ನು ಅಳೆಯಿರಿ. ತ್ರಿಜ್ಯ OA ಅಥವಾ OB = 1.5 ಸೆಂಟಿಮೀಟರ್ ಅಂದ್ರೆ 15/10 ಸೆಂಟಿಮೀಟರ್ ಐತಿ ಭಿನ್ನರಾಶಿಯಲ್ಲಿ. ವೃತ್ತದ ಸುತ್ತಳತೆಯನ್ನು ನಾವು ಕಂಡುಹಿಡಬೇಕಾದ್ರೆ 2πr ಅನ್ನುವಂಥ ಸೂತ್ರವನ್ನು ಹಚ್ಚಿದಾಗ, ಇದನ್ನ ಸೂತ್ರದ ಸಹಾಯದಿಂದ ನಾವು ಅಳತೆಯನ್ನು ಮಾಡಿದಾಗ ಅಥವಾ ಲೆಕ್ಕಾಚಾರವನ್ನು ಮಾಡಿದಾಗ ಆ ವೃತ್ತದ ಸುತ್ತಳತೆ 9.4 ಸೆಂಟಿಮೀಟರ್ ಅನ್ನುವಂತ ಉತ್ತರ. ಅಥವಾ ಇದನ್ನ ದಾರವನ್ನು ತೆಗೆದುಕೊಂಡು ಕೂಡ ಅಳತೆಯನ್ನು ಮಾಡಬಹುದು. ಬಟ್ ಇದು ನಾವು ಅಷ್ಟು ಸೂಕ್ತವಲ್ಲ, ಲೆಕ್ಕಾಚಾರ ಮಾಡುವುದು ಸೂಕ್ತ. ಗೂಗಲ್ ಮ್ಯಾಪ್ ನಲ್ಲಿ ನಿಖರವಾದ ದೂರವನ್ನು ಕೊಟ್ಟಿರ್ತಾರೆ. ಇದು ಹೇಗೆ ಸಾಧ್ಯ ಅಂದ್ರೆ ಭೌತಶಾಸ್ತ್ರ ಶಿಕ್ಷಕರನ್ನ ಭೇಟಿ ಮಾಡಿ ತಾವು ಕೂಡ ವಿಚಾರ ಮಾಡಿ ಇಲ್ಲಿ ಉತ್ತರ ಸೆಟಲೈಟ್ ಅನ್ನುವಂಥ ಉತ್ತರವನ್ನು ಇಲ್ಲಿ ಬರೆಯಲಾಗಿದೆ. ಇನ್ನು ಒಂದು ತೂಕ ಅನ್ನುವಂಥದ್ದು ಒಂದು ವಸ್ತುವಿನ ತೂಕ ಅದರ ಭಾರವನ್ನು ನಿರ್ಧರಿಸುತ್ತದೆ. ಅಳತೆ ಪದ್ಧತಿಗಳು ಸಾಮಾನ್ಯವಾಗಿ SI ಮಾನದಲ್ಲಿ ತೂಕವನ್ನು ಕಿಲೋಗ್ರಾಮ್ಗಳಲ್ಲಿ ಅಳೆಯುತ್ತಾರೆ. ಅಲ್ಲದೆ ಸಣ್ಣ ಪ್ರಮಾಣದ ತೂಕವನ್ನು ಗ್ರಾಮಗಳಲ್ಲಿ, ಮಿಲಿಗ್ರಾಮ್ಗಳಲ್ಲಿ ಅಳೆಯುತ್ತಾರೆ. ಹಾಗೂ ಕೆಲವು ದೇಶಗಳಲ್ಲಿ ತೂಕವನ್ನು ಪೌಂಡ್ಗಳಲ್ಲೂ ಕೂಡ ವ್ಯಕ್ತಪಡಿಸ್ತಾರೆ ಅಂತಕ್ಕಂಥ. ಈ ಕೆಳಗಿನ ವಸ್ತುಗಳ ಅಂದಾಜು ತೂಕ ಮತ್ತು ನೈಜ ತೂಕ. ಅಂದಾಜು, ನೈಜ. ನಿಜವಾಗಿ ಇವುಗಳನ್ನ ತೂಕವನ್ನ ಮಾಡಿ ನೈಜ ತೂಕವನ್ನ ಇಲ್ಲಿ ಇಡತಕ್ಕಂಥದ್ದು ಇಂಪಾರ್ಟೆಂಟ್. ಅಡಿಗೆ ಮನೆಯಲ್ಲಿರುವ ತರಕಾರಿ 1.5 kg, ನಿಜವಾದ ಅಳತೆ 1 kg. ಬಳಸಿದ ಸಾಧನ ತಕ್ಕಡಿ. ಇಲ್ಲಿ ಎಣ್ಣೆ ಪ್ಯಾಕೆಟ್ 1 kg ಇದೆ, 980 ಗ್ರಾಮ್ ಇರುತ್ತೆ ಅದು. ಬಳಸಿದ ಇದು ಎಲೆಕ್ಟ್ರಾನಿಕ್ ತಕ್ಕಡಿ. ಸಕ್ಕರೆ ಪ್ಯಾಕೆಟ್ 1 kg ಇದೆ, ನೈಜ ಅಳತೆನೂ 1 kg, ಇದನ್ನ ತಕ್ಕಡಿ. 9ನೇ ತರಗತಿ ಗಣಿತ ಪಠ್ಯ ಪುಸ್ತಕ ನಾನು 250 ಗ್ರಾಮ್ ಇದೆ ಅಂತ ಅಂದಾಜನ್ನು ಮಾಡಿದ್ದೆ, ಅದು ನೈಜವಾಗಿ ಅಳತೆ ಮಾಡಿದ 300 ಗ್ರಾಮ್. ಬಳಸಿರುವ ಸಾಧನ ತಕ್ಕಡಿ. ಡಸ್ಟರ್ 50 ಗ್ರಾಮ್ ಅಂತ ಅನ್ಕೊಂಡಿದ್ದೆ, ಅದರದ ನಿಜವಾಗಿ 80 ಗ್ರಾಮ್ ಇದೆ. ಅದನ್ನ ತಕ್ಕಡಿ ಸಹಾಯದಿಂದ ಅದರ ತೂಕವನ್ನ, ನಿಜವಾದ ತೂಕವನ್ನ ಕಂಡುಹಿಡಿಯಲಾಗಿದೆ. ಇನ್ನು ಗಾತ್ರ ಅನ್ನುವಂಥ ವಸ್ತುವಿನ ಧಾರಣ ಸಾಮರ್ಥ್ಯ ಅಥವಾ ಅದರ ಗಾತ್ರ ಎನ್ನುವರು ಅಥವಾ 3 ಆಯಾಮವುಳ್ಳ ಒಂದು ಘನಾಕೃತಿಯ ಆಕ್ರಮಿಸಿಕೊಳ್ಳುವ ಜಾಗವನ್ನು ಅದರ ಗಾತ್ರ.
3 ಆಯಾಮವುಳ್ಳ ಒಂದು ಘನಾಕೃತಿಯು ಆಕ್ರಮಿಸಿಕೊಳ್ಳುವ ಜಾಗವನ್ನು ಅದರ ಗಾತ್ರ ಅಂತ ಕರಿತೀವಿ. ಗಾತ್ರದಲ್ಲಿ ಘನಮಾನಗಳನ್ನು ಅಳೆಯುವರು. SI ಮಾನದಲ್ಲಿ ಗಾತ್ರವನ್ನು ಘನ ಮೀಟರ್ಗಳೇ ಅಳೆಯುವರು. ಹಾಗೆ 1000 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 1 ಲೀಟರ್, 1 ಮೀಟರ್ ಕ್ಯೂಬ್ ಅಂದ್ರೆ 1000 ಲೀಟರ್ ಅನ್ನುವಂಥದ್ದು. ಈಗ ಕೆಳಗಿನ ವಸ್ತುಗಳ ಗಾತ್ರ ಅಂದಾಜಿಸಿ ಮತ್ತು ನೈಜ ಅಳತೆಯನ್ನು ಬರೆಯಿರಿ ಅಂತ. ಬೆಳಗ್ಗೆ ಶಾಲೆಯಲ್ಲಿ ಕೊಟ್ಟಿರುವ ಹಾಲು 1 ಲೋಟ 250 ml ಮಿಲಿ ಲೀಟರ್ನ ಪಾತ್ರ ಅಂತಕ್ಕಂಥ ಬಳಸಿದ ಸಾಧನ. ನೀರು 1 ಬಾಟಲ್ ಇದೆ, ಅದರಲ್ಲಿ ಇರ್ತಕ್ಕಂಥ ನಿಜವಾದ ಅಳತೆ 1 ಲೀಟರ್ನ ಪಾತ್ರೆ. ಪಾಕೆಟ್ನಲ್ಲಿರುವ ಅಡಿಗೆ ಎಣ್ಣೆ 1 ಲೀಟರ್, ಅದನ್ನು ml ನಲ್ಲಿ 980 ಮೀಟರ್ ಮಿಲಿ ಲೀಟರ್ನ ಪಾತ್ರೆಯನ್ನು ಉಪಯೋಗಿಸಲಾಗಿದೆ. ಬಾಟಲ್ ನಲ್ಲಿರುವ ಜ್ಯೂಸ 1/2 ಲೀಟರ್, ನಿಜವಾದ ಅಳತೆ ಕೂಡ ಅರ್ಧ ಅಂತಕ್ಕಂಥದ್ದು. 1/2 ಲೀಟರ್ ಪಾತ್ರೆಯನ್ನು ಉಪಯೋಗಿಸುವುದರ ಮೂಲಕ ಅದನ್ನ ನಿಜವಾದ ಅಳತೆಯಲ್ಲಿ ಮಾಡಲಾಗಿದೆ ಅಂತ. ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ಈ ಒಂದು ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 9ನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಮಾದರಿ ಉತ್ತರಗಳನ್ನು ನೀಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.